ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಮಾಜಿಕ ಭದ್ರತಾ ಯೋಜನೆಯಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸಂಕಷ್ಟದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ ಒದಗಿಸುವಲ್ಲಿ ಯಶಸ್ವಿಯಾಗಿದೆ. ಅದರಂತೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದಲ್ಲಿ ಯೋಜನೆಯಡಿ ಫಲಾನುಭವಿಯ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಗಳ ವಿಮಾ ಪರಿಹಾರದ ಚೆಕ್ ವಿತರಿಸಲಾಗಿದೆ. ಗ್ರಾಮದ ಯಕ್ಕಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗೆ ವಾರ್ಷಿಕ 432 ರೂಪಾಯಿಗಳ ಪ್ರೀಮಿಯಂ ಪಾವತಿಸಿ ವಿಮೆ ಮಾಡಿಸಿಕೊಂಡಿದ್ದರು. ಅವರ ಅಕಾಲಿಕ ನಿಧನದ ಬಳಿಕ ನಿಯಮಾನುಸಾರ ನಾಮನಿರ್ದೇಶಿತ ಪತಿ ಸಾಯಬಣ್ಣ ಭೀಮರಾಯ ನಾಯುಕೋಡಿ ಅವರಿಗೆ ವಿಮಾ ಪರಿಹಾರ ಮೊತ್ತವನ್ನು ವಿತರಿಸಲಾಯಿತು. ಇಜೇರಿ ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ವ್ಯವಸ್ಥಾಪಕ ಚಂದನ್ ಸಿಂಗ್ ಫಲಾನುಭವಿಗೆ ಚೆಕ್ ವಿತರಿಸಿದರು. ದೂರದರ್ಶನದೊಂದಿಗೆ ಫಲಾನುಭವಿ ಸಾಯಬಣ್ಣ ಭೀಮರಾಯ ನಾಯುಕೋಡಿ ಪತ್ನಿಯ ಅಕಾಲಿಕ ಮರಣದಿಂದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯ ವಿಮಾ ಪರಿಹಾರ ಮೊತ್ತ ವಿತರಿಸಿದ್ದು ಅನುಕೂಲವಾಗಿದೆ ಎಂದರು. 2 ಲಕ್ಷ ರೂಪಾಯಿ ಹಾಕಿದ್ದಾರೆ. ತುಂಬಾ ಸಹಾಯ ಆಗಿದೆ ನಮಗೆ. ನೀವು ಮಾಡಿಸಬೇಕ್ರಿ ನಮಗೆ. ಫಲಾನುಭವಿ ಸಾಯಬಣ್ಣ ಅವರ ಪುತ್ರ ಮೌನೇಶ್ ಯೋಜನೆಯಿಂದ ವಿಮಾ ಪರಿಹಾರ ಮೊತ್ತ ದೊರೆತಿರುವುದು ಉಪಯುಕ್ತವಾಗಿದೆ ಎಂದು ಹೇಳಿದರು. ಅದರಿಂದ ಕಡೆಯಿಂದ ನಮ್ಮ ಸಮಾಜಕ್ಕೆ 2 ಲಕ್ಷ ರೂಪಾಯಿ ಬಂದಿದ್ದಾವೆ. ಅದಕ್ಕೋಸ್ಕರ ನಮ್ಮ ಕುಟುಂಬಕ್ಕೆ ಬಹಳ ಉಪಯುಕ್ತ ಆಗಿವೆ. ತಾವೆಲ್ಲರೂ ಬೇಕಾದರೂ ಮಾಡಿಸಬಹುದು. ಚಂದನ್ ಸಿಂಗ್ ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳು ಅತ್ಯಲ್ಪ ಪ್ರೀಮಿಯಂನಲ್ಲಿ ಲಭ್ಯವಿದ್ದು ಸಂಕಷ್ಟದ ಸಂದರ್ಭದಲ್ಲಿ ಕುಟುಂಬಗಳಿಗೆ ಬಹುದೊಡ್ಡ ನೆರವು ನೀಡುತ್ತವೆ ಎಂದು ಹೇಳಿದರು. प्रधानमंत्री जीवन ज्योति बीमा योजना जो है वो 436 रुपए का है. मात्र 436 रुपए में आपको 1 साल का कवरेज प्रोवाइड करता है, जिसमें 18 से 55 साल के लोग कवर होते हैं. उसमें आप किसी भी प्रकार से कस्टमर की डेथ होती है तो उसके नॉमिनी को 2 लाख रुपए मिलता है. और दूसरी योजना जो है वो सिर्फ 20 रुपए की है, जिसका नाम है प्रधानमंत्री सुरक्षा बीमा योजना. इसमें 18 साल से 70 साल के लोग कवर होते हैं. ಯಾದಗಿರಿ ವಿಭಾಗದ ಹಿರಿಯ ವ್ಯವಸ್ಥಾಪಕ ದತ್ತಾತ್ರೇಯ ಕುಲಕರ್ಣಿ ಗ್ರಾಮೀಣ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಜನೆಗೆ ಸೇರ್ಪಡೆಗೊಂಡು ಅದರ ಪ್ರಯೋಜನ ಪಡೆಯಬೇಕು ಎಂದು ತಿಳಿಸಿದರು. ಅಕಾಲಿಕ ಮರಣ ಹೊಂದಿದ್ದಾರೆ ಅವರಿಗೆ 2 ಲಕ್ಷ ರೂಪಾಯಿ PMJJBY ಸ್ಕೀಮ್ ಅಲ್ಲಿ ನಾವು ಇವತ್ತು ಅವರ ನಾಮಿನಿಯಾದ ಎಂಕಪ್ಪ ಸಾಯಿಬಣ್ಣ ಅವರ ಖಾತೆಗೆ 2 ಲಕ್ಷ ರೂಪಾಯಿ ಜಮಾ ಮಾಡಿರುತ್ತೇವೆ.